ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಯ 2024 ಮತ್ತು 25ನೇ ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆಯ 1ರ ಅಂತಿಮ ವೇಳಾಪಟ್ಟಿಯನ್ನು ಕರ್ನಾಟಕ ಶಾಲಾ ಮತ್ತು ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಅದು ಇವತ್ತು ಒಂದು ಪ್ರಕಟಣೆಯನ್ನುಗೊಳಿಸಿದೆ. ಆ ದ್ವಿತೀಯ PUC ಮತ್ತು SSLC ಪರೀಕ್ಷೆಯ ವೇಳಾಪಟ್ಟಿ ಯಾವ ರೀತಿ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದರಲ್ಲಿ ಮೊದಲನೇದು ದಿನಾಂಕ ಮತ್ತು ವಾರ 21/3/2025 21/3/2025 ಮೊದಲ ಪೇಪರ್ ಅನ್ನು ಇರುತ್ತೆ. ಅದು ಪ್ರಥಮ ಭಾಷೆ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲಿಷ್, NCERT ಮತ್ತು ಸಂಸ್ಕೃತ. ಈ ಮೊದಲ ಭಾಷೆಯನ್ನ ಪ್ರಥಮ ಭಾಷೆಯನ್ನ ಯೂಸ್ ಮಾಡಿದಂಥವ್ರ ಪರೀಕ್ಷೆಯನ್ನ 21 ಮಾರ್ಚ್ 21 2025 ಶುಕ್ರವಾರದಂದು ಇರುತ್ತೆ. ಇವರ ಈ ಸಬ್ಜೆಕ್ಟ್ ಕೋರ್ಸ್ ಅನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷ, ಒಟ್ಟು ಗಂಟೆ 3 ಗಂಟೆ 15 ನಿಮಿಷ ಇರ್ತದೆ. ಇವೆಲ್ಲವನ್ನ 100 ಅಂಕದ ಪ್ರಶ್ನೆ ಪತ್ರಿಕೆಯನ್ನ ಇರುತ್ತದೆ. ನೆಕ್ಸ್ಟು 22/3/2025 22/3/2025 ಶನಿವಾರದಂದು ಯಾವುದೇ ಪರೀಕ್ಷೆಯನ್ನು ಇರುವುದಿಲ್ಲ. 23ರಂದು ಕೂಡ ಭಾನುವಾರ ಇದೆ, ಅದು ಕೂಡ ರಜಾ ದಿನ. ಮತ್ತೆ 24ನೇ ಸೋಮವಾರ ಮಾರ್ಚ್ 24 2025 ಕೋರ್ ಸಬ್ಜೆಕ್ಟ್ ಆದಂಥ ಗಣಿತ ಮತ್ತು ಸಮಾಜಶಾಸ್ತ್ರ ಇರುತ್ತೆ. ಇದು ಒಂದು ಪೇಪರ್ ಕೋಡ್ ನಂಬರ್ 81 ಮತ್ತು 95 ಅಂತ ಹೇಳಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ, ಅಂದರೆ ಇದು ಕೂಡ ಒಟ್ಟು 3 ಗಂಟೆ 15 ನಿಮಿಷ ಕಾಲಾವಧಿಯನ್ನು ಇರುತ್ತೆ. ಇದು 80 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಇರುತ್ತೆ. ಎರಡನೇದು ದ್ವಿತೀಯ ಭಾಷೆ 25 ಮಾರ್ಚ್ 25ಕ್ಕೆ ಯಾವುದೇ ಪರೀಕ್ಷೆಯನ್ನು ಇರುವುದಿಲ್ಲ, ಮಂಗಳವಾರ. ಮತ್ತು ಬುಧವಾರ ದಿವಸ 26 ದ್ವಿತೀಯ ಭಾಷೆ ಇಂಗ್ಲಿಷು. ಇದು ಕೂಡ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಇರ್ತದೆ. ಇದಕ್ಕೆ ಸಮಯವನ್ನು 2 ಗಂಟೆ 45 ನಿಮಿಷ 15 ನಿಮಿಷವನ್ನು ಪೇಪರನ್ನು ಓದಲಿಕ್ಕೆ ಇರ್ತದೆ. 80 ಅಂಕ ಟೋಟಲು. ಆ ಎರಡು ಪರೀಕ್ಷೆಗಿಂತ ಇದು 15 ನಿಮಿಷವನ್ನು ಕಡಿಮೆ ಇದೆ. 27ಕ್ಕೆ ಮತ್ತು 28ಕ್ಕೆ ಯಾವುದೇ ಪರೀಕ್ಷೆಯನ್ನು ಇರುವುದಿಲ್ಲ. 29ಕ್ಕೆ ಶನಿವಾರ ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಅನ್ನು ಇದೆ. ಇದು ಪೇಪರ್ ಕೋಡ್ ನಂಬರ್ 85. ಇದ್ರದ್ದೇನು ಅವಶ್ಯಕತೆ ಇಲ್ಲ. ಆದರೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ 3 ಗಂಟೆ 15 ನಿಮಿಷ 80 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಇದೆ. 30 ಮಾರ್ಚ್ 31 ಮಾರ್ಚ್ ಯಾವುದೇ ರೀತಿಯ ಪರೀಕ್ಷೆಯನ್ನು ಇರುವುದಿಲ್ಲ. ರಂಜಾನ್ ಪ್ರಯುಕ್ತ ಸೋಮವಾರ ರಜೆ ಇದೆ. ಹಾಗಾಗಿ ನೆಕ್ಸ್ಟ್ 1ನೇ ಏಪ್ರಿಲ್ 1ರಂದು ಮಂಗಳವಾರ GTS ವಿಷಯಗಳು ಎಲಿಮೆಂಟ್ಸ್ ಆಫ್ ದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 4 ಇವೆಲ್ಲ ನಮ್ಮದು ಸ್ಟೇಟ್ ಬೋರ್ಡಿಗೆ ಸಂಬಂಧಪಟ್ಟಿದ್ದೀರಲ್ಲ, ಅರ್ಥಶಾಸ್ತ್ರ ಅಂತೇಳಿ ಬರ್ತದೆ. ಇವೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಇವೆ. ಇವುಗಳಿಗೆ ಕೂಡ ಬೆಳಗ್ಗೆ 10 ಗಂಟೆ ಇಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷ 3 ಗಂಟೆ 15 ನಿಮಿಷ ಒಟ್ಟು ಸಮಯ 80 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಇರ್ತದೆ. ಕೋರ್ ಸಬ್ಜೆಕ್ಟ್ ಮತ್ತೊಂದು 2ನೇ ಬುಧವಾರ ಕಂಟಿನ್ಯೂ, ಮಂಗಳವಾರ ಆದ ನಂತರ ಬುಧವಾರ ವಿಜ್ಞಾನ ಇದೆ. ಇಲ್ಲಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ 2ನೇ ತಾರೀಕು. ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಇವು ಕೂಡ ಪರೀಕ್ಷೆಗಳನ್ನಿವೆ. 2ನೇ ಏಪ್ರಿಲ್ 2025 ಬುಧವಾರದಂದು. ಸೇಮ್ ಸಮಯವನ್ನು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷ 3 ಗಂಟೆ 15 ನಿಮಿಷದ ಒಟ್ಟು ಪೇಪರ್ ಇರ್ತದೆ. 80 ಅಂಕದ ಪ್ರಶ್ನೆ ಪತ್ರಿಕೆಗಳು ಇರ್ತದೆ. ನಂತರ ಗುರುವಾರ 3ನೇ ತಾರೀಕು ಯಾವುದೇ ರೀತಿಯ ಪರೀಕ್ಷೆಯನ್ನು ಇರುವುದಿಲ್ಲ. ನಂತರ ಇಲ್ಲಿ ತೃತೀಯ ಭಾಷೆ ಅದು 4ನೇ ಏಪ್ರಿಲ್ 4/4/2025 ಶುಕ್ರವಾರದಂದು ತೃತೀಯ ಭಾಷೆ ಹಿಂದಿ NCERT ಇರ್ತದೆ ಮತ್ತು ಹಿಂದಿ, ಕನ್ನಡ, ಇಂಗ್ಲಿಷ್. ತೃತೀಯ ಭಾಷೆ ಕೆಲವರು ಕನ್ನಡ ಕೂಡ ತಗೊಂಡಿರ್ತಾರೆ, ಅವ್ರಿಗೆ ಕೂಡ ಇದು ಒಂದು ಎಕ್ಸಾಮನ್ನು ಇರ್ತದೆ. ಈ ರೀತಿ ಒಟ್ಟು ಭಾಷೆಗಳನ್ನು ತೃತೀಯ ಭಾಷೆಗಳು ಎಕ್ಸಾಮು. ಇದು ಕೂಡ ಬೆಳಗ್ಗೆ 10ರಿಂದ ಮುಂಜಾನೆ 1 ಗಂಟೆ. ಇದು ಕೂಡ 15 ನಿಮಿಷವನ್ನು ಕಡಿಮೆ ಇರ್ತದೆ. ಆ ಸಮಯವನ್ನು ತಾವು ಗಮನಿಸಬೇಕಿಲ್ಲಿ. 80 ಅಂಕದ ಪ್ರಶ್ನೆ ಪತ್ರಿಕೆಗಳನ್ನು ಇರ್ತದೆ. ನೆಕ್ಸ್ಟ್ NSQ ವಿಷಯಗಳಂತ ಇರ್ತದೆ. ಇದು ಕೂಡ ಆಗೋದು ಶುಕ್ರವಾರ ದಿವಸ ಇದೆ. ಇದು ಕೂಡ 2 ಗಂಟೆ 15 ನಿಮಿಷ 2 ಗಂಟೆ ಬರೀ 15 ನಿಮಿಷದ 60 ಅಂಕ ಪ್ರಶ್ನೆಗಳು. ಇವು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ನಾವು 6 ಸಬ್ಜೆಕ್ಟ್ಗಳನ್ನು ಓದಬೇಕು. ಒಂದು ಕನ್ನಡ, ಇಂಗ್ಲೀಷು, ಹಿಂದಿ, ಮ್ಯಾಥ್ಸು, ಸೈನ್ಸು ಮತ್ತು ಸೋಷಿಯಲ್. ಇವು 6 ಸಬ್ಜೆಕ್ಟ್ದ ವಿಷಯದನ್ನು ಟೈಮನ್ನು ಕೊಟ್ಟಿದ್ದಾರೆ ಈಗಾಗಲೇ. ಈ ಟೈಮ್ ಟೇಬಲನ್ನು ನೋಡಿಕೊಂಡು ಇದ್ರ PDF ಲಿಂಕನ್ನು ಬೇಕಿದ್ರೆ ನಾನು ವಿಡಿಯೋ ಲಿಂಕ್ನಲ್ಲಿ ಕೊಡ್ತಾ ಇರ್ತೀನಿ. ತಾವೆಲ್ಲರೂ ನೋಡಿ ಈ ಟೈಮ್ ಟೇಬಲ್ ಅನುಗುಣವಾಗಿ ತಮ್ಮದೇ ಆದ ಒಂದು ಶೆಡ್ಯೂಲನ್ನು ಕ್ರಿಯೇಟ್ ಮಾಡ್ಕೊಂಡು 10ನೇ ತರಗತಿ ಮತ್ತು PUC ಪರೀಕ್ಷೆಗೆ ತಾವೆಲ್ಲರೂ ಸಿದ್ಧರಾಗಿರಬೇಕು ಅಂತ ಹೇಳುತ್ತಾ ತಮಗೆಲ್ಲರಿಗೂ ಶುಭವನ್ನು ಕೋರುತ್ತೇನೆ. ಧನ್ಯವಾದಗಳು.